ನಮಸ್ತೆ ಶರ್ಮಾಜಿ. ನಮಸ್ತೆ. ಸಾಮಾನ್ಯವಾಗಿ ವೇದವನ್ನು ಅಪೌರುಷೇಯ ಅಂಥೇಳಿ ಹೇಳ್ತಾರೆ. ಹಾಗಂದ ತಕ್ಷಣ ತುಂಬ ಜನ ಹೇಳೋದು ಭಗವಂತನ ಬಾಯಿಂದ ಬಂತು ಅಂಥೇಳಿ. ನೀವು ನಮಗೆ ವೇದ ಹೇಗೆ ಉಗಮ ಆಯಿತು ಅನ್ನೋದ್ರ ಬಗ್ಗೆ ಸ್ಪಷ್ಟವಾದ ವಿವರಣೆ ಕೊಡಬಹುದಾ? ಪ್ರಯತ್ನ ಮಾಡೋಣ. ಅಪೌರುಷೇಯ ಅಂತಂದಾಗ ಯಾವುದೇ ಶರೀರಧಾರಿ ಮನುಷ್ಯನ ಮಿದುಳಿನಿಂದ ಬಂದಂಥದ್ದಲ್ಲ ಅಂತ ಅಷ್ಟು ಅರ್ಥ ಮಾಡಿಕೊಂಡ್ರೆ ಸಮಸ್ಯೆ ಇಲ್ಲ ನಮಗೆ. ಪೌರುಷೇಯ ಅಂದರೆ ಪುರುಷ ಅಂತ. ಪುರುಷ ಅಂದರೆ ಗಂಡಸು ಅನ್ನೋದು ರೂಢಿ ಅರ್ಥ ಅದು. ಆದರೆ ವೇದಗಳ ಹಿನ್ನೆಲೆ ನಾವು ಮಾತಾಡುವಾಗ ಪುರಿಷಾದಹ ಇತಿ ಪುರುಷ ಅಂತ ಅರ್ಥ ಬರುತ್ತೆ. ಪುರದಲ್ಲಿ ಯಾವುದು ವಾಸ ಮಾಡುತ್ತೋ ಅದು ಪುರುಷ ಅಂತ. ಅಂದರೆ ಈ ಶರೀರ ಅನ್ನುವಂಥದ್ದೇನೆ ನವದ್ವಾರಗಳಿಂದ ಕೂಡಿರ್ತಕ್ಕಂತಹ ಒಂದು ನಗರ, ಪುರ. ಅದರಲ್ಲಿ ಆಶ್ರಯ ಪಡೆದಿರ್ತಕ್ಕಂಥ ಯಾವ ಜೀವಾತ್ಮ ಇದೆ ಅದಕ್ಕೆ ಪುರುಷ ಅಂತ ಹೆಸರು. ಗಂಡು ಹೆಣ್ಣು ಅಂತ ಅರ್ಥ ಅಲ್ಲ. ಈ ಪುರುಷನಿಂದ ಅಂದರೆ ಈ ಶರೀರದ ಒಳಗಿರ್ತಕ್ಕಂಥ ಪುರುಷನಿಂದ ಬಂದದ್ದು ಪೌರುಷೇಯ. ಯಾವುದೇ ವಿಚಾರ ಇರ್ಬೋದು, ಚಿಂತನೆ ಇರ್ಬೋದು. ಈ ಥರದ ಶರೀರವೇ ಇಲ್ಲದೆ ಸರ್ವವ್ಯಾಪಿಯಾಗಿರ್ತಕ್ಕಂಥ ಯಾವ ವಿಶ್ವಚೇತನ ಶಕ್ತಿಯಿಂದ ಬಂತು ಅದು ಅಪೌರುಷೇಯ ಅಂತ ಹೇಳಿ ಕರೆಸ್ಕೊಳ್ಳುತ್ತೆ. ಈ ನಿಮ್ಮ ಪ್ರಶ್ನೆ ಏನು ಅಂತಂದರೆ, ಹೀಗೆ ಶರೀರವೇ ಇಲ್ಲದೆ ಸರ್ವವ್ಯಾಪಿಯಾಗಿರ್ತಕ್ಕಂಥ ಆ ಶಕ್ತಿ ನಮ್ಮ ಜೊತೆ ಕಮ್ಯುನಿಕೇಟ್ ಮಾಡಿದ್ದು ಹೇಗೆ, ನಮಗೆ ತಿಳಿಸಿದ್ದು ಹೇಗೆ? ಬಾಯಂತೂ ಇಲ್ಲವಲ್ಲ, ಬಾಯಲ್ಲಿ ಹೇಳ್ತು ಅಂತ ಹೇಳೋದಕ್ಕೆ, ಬರು ತೋರಿಸ್ತು ಅನ್ನೋದಕ್ಕೆ ಅದಕ್ಕೆ ಯಾವುದೇ ಥರದ ಕೈ ಇಲ್ಲ. ಯಾಕೆ? ಅಕಾಯ ವೇದ ಹೇಳ್ತಕ್ಕಂಥ ಮಾತಿದೆ. ಸ ಪರೇಗಾ ಚಕ್ರಂ ಅಕಾಯಂ ಅಷ್ಟೇ ಹೇಳಲ್ಲ. ಔರಣಂ ಅಸ್ನಾವಿರಂ ಯಾವುದೇ ಥರದ ಈ ನವದ್ವಾರಗಳಿರ್ತಕ್ಕಂಥದ್ದಾಗಲಿ ಆ ಥರ ಶರೀರ ಇಲ್ಲ. ನರ ನಾಡಿಗಳಿಂದ ಕೂಡಿರ್ತಕ್ಕಂತಹ ಶರೀರ ಇಲ್ಲ. ಮತ್ತದು ಕಮ್ಯುನಿಕೇಟ್ ಮಾಡಿದ್ದು ಹೇಗೆ, ತಿಳಿಸಿದ್ದು ಹೇಗೆ ಅಂತ. ಮತ್ತು ಯಾರು ತಿಳ್ಕೊಂಡ್ರು ಇದು ಕೂಡ ವೇದಗಳು ಭಾಳ ಸ್ಪಷ್ಟವಾಗಿ ಹೇಳುತ್ತೆ. ಇದು ಋಷಿಗಳಿಗೆ ಆದಂತಹ ದರ್ಶನ ಅಂತ, ಕಂಡಿತು ಅಂತ. ಮತ್ತು ಋಷಿ ಅಂದರೆ ಯಾರು? ಈ ರೂಢಿ ಥರ ಈ ಗಡ್ಡ ಜಟೆ ಅದನ್ನು ಊಹೆ ಮಾಡ್ಕೋಬೇಡಿ. ಋಷಿರ್ ದರ್ಶನಾತ್ ಅಂತಾನೆ ಅದಕ್ಕೆ ವಿವರಣೆ ಕೊಡ್ತಾರೆ. ಅಂದರೆ ಯಾರು ಇದ್ದದ್ದನ್ನು ಇದ್ದ ಹಾಗೆ ಕಂಡರೋ ಅವ್ರಿಗೆ ಋಷಿಗಳು ಅಂತ ಹೆಸರು. ಆ ಋಷಿಗಳು ಈ ಸತ್ಯವನ್ನು ಸಾಕ್ಷಾತ್ಕಾರ ಮಾಡಿಕೊಂಡು ಅದನ್ನು ತಿಳಿಸಿರ್ತಕ್ಕಂಥದ್ದೇ ನಮಗೆ ವೇದಗಳು. ವೇದ ಅಂತಂದರೆ ಅಕ್ಷರ ಅಲ್ಲ, ವೇದ ಅಂತಂದರೆ ಅಲ್ಲಿರ್ತಕ್ಕಂಥ ಮಂತ್ರಗಳಲ್ಲ. ಆ ಮಂತ್ರಗಳು, ಅಕ್ಷರಗಳ ಸಮೂಹ ಯಾವ ವಿಷಯವನ್ನು ಹೇಳ್ತಾ ಇದೆಯೋ ಅದು ನಿಜವಾದಂಥ ವೇದ. ಯಾಕೆಂದರೆ ಯಾವುದೊಂದು ವೇದದ ಪುಸ್ತಕವನ್ನೇ ನಾವು ವೇದ ಅಂದ್ಕೊಂಡ್ರೆ ಆ ಪುಸ್ತಕ ಬೆಂಕಿಗೆ ಹೋದರೂ ಅಥವಾ ಏನಾದರೂ ಇಲಿಯೋ ಹೆಗ್ಗಣೋ ತಿನ್ಕೊಂಡು ಹೋಯ್ತು ಅಂದರೆ ವೇದ ಹೊರಟೋಯ್ತು ಅಂತ ಅರ್ಥನೇ? ಖಂಡಿತ ಅಲ್ಲ. ವಿಚಾರ ಅಮೂರ್ತವಾಗಿರ್ತಕ್ಕಂಥ, ಅಬ್ಸ್ಟ್ರಾಕ್ಟ್ ಆಗಿರ್ತಕ್ಕಂಥ ಯಾವ ವಿಚಾರಗಳಿದೆ ಅದು ನಿಜವಾದಂತಹ ವೇದ. ಈ ಭಾಷೆ, ಮಂತ್ರ ಇವೆಲ್ಲವೂ ಕೂಡ ಮಾಧ್ಯಮ ಅಷ್ಟೇ. ಆ ವಿಚಾರಗಳು ಹೇಗೆ ನಮಗೆ ಸ್ಫುರಿಸಿತು ಅಥವಾ ಯಾವ ರೀತಿ ನಮಗೆ ದರ್ಶನವಾಯಿತು, ಇದಕ್ಕೆ ನಾವು ವೇದ ಮತ್ತು ವೇದದ ಆಧಾರ ಮೇಲೆ ಬಂದಿರತಕ್ಕಂಥ ಪತಂಜಲಿಗಳ ಒಂದು ಚಿಂತನೆಯನ್ನು ತಗೊಂಡ್ರೆ ಹೆಚ್ಚು ಸುಲಭವಾಗಿ ಅರ್ಥ ಆಗುತ್ತೆ. ಈಗ ಅವರು ದೂರದಲ್ಲಿದ್ದಾರೆ, ಅವರು ನನ್ನ ಜೊತೆ ಮಾತಾಡಬೇಕಾದ್ರೆ ಅವರು ಏನಪ್ಪ ಅಂತ ಹೇಳಿ ಅವ್ರು ಮಾತಾಡಬೇಕು. ಅವ್ರ ಹತ್ತಿರ ಬಂದರೆ ಏನಪ್ಪ ಬೇಕಾಗಿಲ್ಲ, ಅಷ್ಟು ಜೋರು ಬೇಕಲ್ಲ, ಏನಪ್ಪ ಸಾಕು. ಇನ್ನು ಹತ್ತಿರ ಬಂದರೆ ಏನಪ್ಪ ಸಾಕು. ಅಂದರೆ ಎಷ್ಟೆಷ್ಟು ಹತ್ತಿರಕ್ಕೆ ಬರ್ತೀವೋ ಅಷ್ಟಷ್ಟಕ್ಕೂ ಧ್ವನಿ ಕಡಿಮೆ ಆಗ್ತಾ ಹೋಗುತ್ತೆ. ಭಗವಂತನು ಸರ್ವವ್ಯಾಪಿ, ನಮ್ಮ ಒಳಗೂ ಇದ್ದಾನೆ. ಒಳಗೇ ಇರ್ತಕ್ಕಂಥ ಭಗವಂತ ಕಿರ್ಚಬೇಕಾದ ಅವಶ್ಯಕತೆ ಇಲ್ಲ, ಅಥವಾ ಭಗವಂತನ ಕರೆಯೋದಕ್ಕೆ ನಾವು ಕಿರ್ಚಬೇಕಾದ ಅವಶ್ಯಕತೆಯೂ ಇಲ್ಲ. ಅಂದರೆ ಆ ಶಬ್ದ ಅಂತಕ್ಕಂತಹದ್ದು ಇಲ್ಲವೇ ಇಲ್ಲ ಅನ್ನುವಷ್ಟು ಮಟ್ಟಿಗೆ ಇರುತ್ತೆ. ಯಾಕೆಂದರೆ ಅತ್ಯಂತ ಸಮೀಪದಲ್ಲಿರ್ತಕ್ಕಂಥ ಶಕ್ತಿ ಅದು ಮೊದಲನೇ ವಿಚಾರ. ಎರಡನೇದೇನಾಗುತ್ತೆ ಅಂದರೆ ನಮ್ಮಲ್ಲಿ ಎಷ್ಟೋ ವಿಚಾರಗಳು ಕಾಣ್ತಾ ಇರುತ್ತೆ, ಎಷ್ಟೋ ವಿಚಾರ ನಮ್ಮಲ್ಲಿ ಫ್ಲ್ಯಾಶ್ ಆಗ್ತಾ ಇರುತ್ತೆ, ಸ್ಫುರಣೆ ಆಗ್ತಾ ಇರುತ್ತೆ. ಆದರೆ ನಾವು ಸ್ವಲ್ಪ ಗಮನಿಸ್ಕೊಂಡ್ರೆ ಗೊತ್ತಾಗುತ್ತೆ, ಈ ವಿಚಾರಗಳು ನಮಗೆ ಏನು ಬರ್ತಾ ಇರುತ್ತೆ ಅದು ನಮ್ಮ ಸಂಸ್ಕಾರದ ಹಿನ್ನೆಲೆಯಲ್ಲಿ ಬರ್ತಾ ಇರುತ್ತೆ. ಅಂದರೆ ನಮ್ಮಲ್ಲಿ ಏನೇನು ಇಂಪ್ರೆಷನ್ಸ್ ಬಿದ್ದಿರುತ್ತೆ ಆ ಇಂಪ್ರೆಷನ್ಸ್ ಇಲ್ಲಿ ನಮಗೆ ಒಂದು ರೀತಿ ಪೂರ್ವಾಗ್ರಹದ ರೀತಿಯಲ್ಲಿ ಕೆಲಸ ಮಾಡ್ತಾ ಇರುತ್ತೆ. ಆ ಇಂಪ್ರೆಷನ್ಸ್ ಯಾವಾಗ ಪೂರ್ವಾಗ್ರಹದ ರೀತಿಯಲ್ಲಿ ಕೆಲಸ ಮಾಡುತ್ತೆ ಅಲ್ಲಿ ಎದುರಿಗಿರ್ತಕ್ಕಂಥ ವಸ್ತು ನಮಗೆ ಇದ್ದದ್ದು ಇದ್ದ ಹಾಗೆ ಕಾಣೋದಿಲ್ಲ. ನಮಗೆ ಇದು ಸಮಸ್ಯೆ. ನಮಗೆ ಇದ್ದದ್ದು ಇದ್ದ ಹಾಗೆ ಕಾಣೋದು ದರ್ಶನ, ಅವ್ರನ್ನ ಋಷಿಗಳು ಅಂತ ಕರಿತೀವಿ. ಹಾಗಾದ್ರೆ ಇಲ್ಲಿ ಏನಾಗಬೇಕು ಅಂತಂದರೆ ನಿರಂತರ ಸಾಧನೆಯಿಂದ ಮತ್ತು ನಿರಂತರವಾಗಿ ನಮ್ಮ ಒಳಗೆ ನಾವು ಇಳಿಯುವುದರಿಂದ ನಮ್ಮೊಳಗೆ ಏನೇನು ವಿಚಾರ ಚಿಂತನೆಗಳು ಬರುತ್ತೆ, ಇದು ಯಾಕೆ ಬಂತು, ಹೇಗೆ ಬಂತು ಅಂತ ಹೇಳಿ ಅದರ ಮೇಲೆ ಒಂದು ಸ್ವಾಧೀನತೆಯನ್ನು ನಾವು ಪಡೆಯೋದರಿಂದ. ಯೋಗಕ್ಕೆ ಡೆಫಿನೇಷನ್ ಪತಂಜಲಿ ಅದನ್ನೇ ಹೇಳೋದು. ಯೋಗ ಚಿತ್ತವೃತ್ತಿ ನಿರೋಧ ಅಂತ ಹೇಳ್ತಾರೆ.
ಅಂದರೆ ಅದನ್ನು ನಮ್ಮ ಅಧೀನಕ್ಕೆ ತಗೊಳ್ತಕ್ಕಂಥದ್ದಿದೆ. ಯಾಕೆ ಈ ಚಿಂತನೆಗಳು ಬಂತು, ಮೂಲ ಎಲ್ಲಿಂದ ಹುಡ್ಕೊಂಡು ಹೋಗ್ಬೇಕಾಗಿ ಬರುತ್ತೆ. ಇದು ಕೂಡ ಹೇಗಾಗುತ್ತೆ ಅನ್ನೋದಕ್ಕೆ ಇನ್ನೊಂದು ಕಡೆ ಹೇಳ್ತಾರೆ, ಅಭ್ಯಾಸ ವೈರಾಗ್ಯಾಭ್ಯಾಂ ತನ್ ನಿರೋಧ. ಈ ಚಿತ್ತವೃತ್ತಿಗಳ ಮೇಲೆ ನಮ್ಮ ಒಂದು ಆಧಿಪತ್ಯ ನಾವು ಸಾಧನೆ ಮಾಡಬೇಕಾದರೆ ನಮಗೆ ಮುಖ್ಯವಾಗಿ ಒಂದು ಅಭ್ಯಾಸ ಬೇಕು, ಇನ್ನೊಂದು ವೈರಾಗ್ಯ ಬೇಕು ಅಂತ. ಅಭ್ಯಾಸ ಅಂತಂದ್ರೆ ಏನು, ಮತ್ತೆ ಮತ್ತೆ ಮಾಡ್ತಕ್ಕಂಥದ್ದು. ಅಂದರೆ ಇದು ಒಂದು ದಿವಸ ನಾವು ಮಾಡಿದ್ವಿ ನಮ್ಗಾಗಲಿಲ್ಲ, ಅಥವಾ 10 ದಿವಸ ಮಾಡಿದ್ವಿ ಬರಲಿಲ್ಲ, ಹೇಳೋ ಹಾಗಿಲ್ಲ. ನಿರಂತರವಾಗಿ ಆ ಪ್ರಯತ್ನದಲ್ಲಿರಬೇಕು. ಮತ್ತೆ 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 ನಮಗೆ ಆ ವಿಚಾರ ಸಾಧನೆ ಆಗುವವರೆಗೂ ಬೇಜಾರಿಲ್ಲದೆ ಅಷ್ಟೇ ಉತ್ಸಾಹದಿಂದ ಮಾಡ್ತಾ ಇರಬೇಕು. ಇದು ಅಭ್ಯಾಸ. ಇನ್ನು ವೈರಾಗ್ಯ ಅಂತಂದರೆ ಇವತ್ತು ನಮಗೆ ರೂಢಿಯಲ್ಲಿರ್ತಕ್ಕಂಥಲ್ಲೇ ಅಯ್ಯೋ ಇವೆಲ್ಲ ನಶ್ವರ, ಇದನ್ನು ಬಿಟ್ಬಿಡು ಅದನ್ನು ಬಿಟ್ಬಿಡು ಅನ್ನೋ ರೀತಿಯೊಳಗೆ ನಾವು ಮಾತಾಡ್ತೀವಿ ವೈರಾಗ್ಯ ಅಂತ. ಆದರೆ ವೈರಾಗ್ಯ ಅಂತಕ್ಕಂಥದ್ದು ಆಸೆಗಳ ಹಿಂದೆ ಅಥವಾ ನಮ್ಮ ಇಂದ್ರಿಯಳಿ ಏನು ವಿಷಯಗಳಿದೆ, ಕಣ್ಣು ಅಂತಾರೆ ನೋಟ ಬೆಳಕು ಬರುತ್ತೆ, ನಾಲಿಗೆ ಅಂತಂದರೆ ಏನೋ ರುಚಿಗೆ ಸಂಬಂಧಪಟ್ಟಿದ್ದಿರುತ್ತೆ, ಅವುಗಳ ಕಡೆ ಓಡ್ತಕ್ಕಂಥದ್ದಿದೆಯಲ್ಲ ಇಂದ್ರಿಯಗಳು, ಅದು ರಾಗ. ಆ ರೀತಿ ಓಡದೆ ಅದು ಹಿಂದಕ್ಕೆ ಒಳಮುಖವಾಗಿ ತಿರುಗಿದಾಗ ನಮ್ಮ ಇಂದ್ರಿಯಗಳು, ಅದಕ್ಕೆ ಕರೆಯೋದು ವಿರಾಗ. ಅದರ ಭಾವನೆ ವೈರಾಗ್ಯ ಅಂತೇಳಿ. ಹೀಗೆ ನಾವು ಅರ್ಥ ಮಾಡಿಕೊಂಡಾಗ ಅಂತರ್ಮುಖಿಯಾಗಿ ಆತ್ಮ ಪರಿಶೀಲನೆಯನ್ನು ಮಾಡ್ಕೊಳ್ತಕ್ಕಂಥದ್ದು ನಿಜವಾದ ವೈರಾಗ್ಯ ಆಗುತ್ತೆ. ಮತ್ತು ಇದನ್ನು ಮತ್ತೆ ಮತ್ತೆ ಮಾಡಬೇಕು, ಅಭ್ಯಾಸ ಆಗುತ್ತೆ. ಇದರಿಂದ ನಮ್ಮ ಚಿತ್ತವೃತ್ತಿಗಳನ್ನು ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಅನ್ನುವಂಥ ಒಂದು ಪ್ರಾಸೆಸ್, ಒಂದು ಪ್ರಕ್ರಿಯೆಯನ್ನು ಪತಂಜಲಿಗಳು ನಮಗೆ ತಿಳಿಸ್ಕೊಡ್ತಾರೆ ನಮಗೆ. ಹಾಗೆ ನಾವು ಒಳಗೆ ಇಳಿತಾ ಹೋದಾಗ ನಮ್ಮಲ್ಲಿ ಏನೇನು ಭಾವನೆಗಳು, ವಿಚಾರಗಳು, ಚಿಂತನೆಗಳು ಬರುತ್ತೆ. ಅದು ಎಷ್ಟರ ಮಟ್ಟಿಗೆ ನಮ್ಮ ಸಂಸ್ಕಾರಗಳ ಕಾರಣದಿಂದ ಬಂದಿದೆ, ಎಷ್ಟರ ಮಟ್ಟಿಗೆ ಇಲ್ಲ ವಿಮರ್ಶೆ ಮಾಡ್ತಾ ಹೋಗ್ಬೇಕು. ಮಾಡ್ತಾ ಮಾಡ್ತಾ ಯಾವ್ಯಾವುದು ನಾವು ಪರಿಸರದಿಂದ ಗಳಿಸ್ಕೊಂಡಿದ್ದೇವೋ ಅದನ್ನು ಪಕ್ಕಕ್ಕಿಡಬೇಕು. ಸುಮ್ಮನೆ ಒಂದು ಉದಾಹರಣೆ ಹೇಳಬೇಕು ಅಂದರೆ, ಇವತ್ತಿನ ರೂಢಿಯಲ್ಲಿರ್ತಕ್ಕಂಥ ಜಾತಿ ಅಂತ ನಾವೇನು ಕರಿತೀವಿ, ಕ್ಯಾಸ್ಟ್ ಅಂತ ಕರಿತೀವಿ, ಇದು ಪರಿಸರದಿಂದ ನಮ್ಮ ಮೇಲೆ ಹೇರಲ್ಪಟ್ಟಂಥ ವಿಚಾರ. ಯಾಕೆಂತಂದರೆ ಹುಟ್ಟುತ್ತಾ ನಮ್ಗೆ ಯಾರಿಗೂ ಯಾವ ಜಾತಿಯೂ ಇಲ್ಲ. ಯಾಕೆಂದರೆ ಜಾತಿ ಅನ್ನೋ ಶಬ್ದದ ಮೂಲ ಅರ್ಥವೇನೇ ಹುಟ್ಟಿನಿಂದ ಬರುವಂಥದ್ದು. ಹುಟ್ಟಿನಿಂದ ಬರುವಂಥದ್ದು ಯಾವುದೂ ಅಲ್ಲ. ನಂಬೋಕ್ಕಾಗಲ್ಲ. ಒಂದು ಸಣ್ಣ ಪ್ರಯೋಗ ಮಾಡಿಬಿಡೋಣ. ಆಗ್ತಾನೆ ಹುಟ್ಟಿದ 10 ಮಕ್ಕಳು ಮಲಗಿಸಿ ಯಾವ ಮಗು ಯಾವ ಜಾತಿ ಅಂತ ಹೇಳಿಪ್ಪ ನೋಡೋಣ, ಸಾಧ್ಯ ಇಲ್ಲ. ಅಂದರೆ ಹುಟ್ಟಿನಿಂದ ನಮಗೆ ಈ ಜಾತಿ ಬರೋದಿಲ್ಲ. ಆದರೆ ಈ 10 ಮಕ್ಕಳ ಜೊತೆಗೆ ನಾವು ಒಂದು ನಾಯಿ ಮರಿ, ಒಂದು ಬೆಕ್ಕಿನ ಮರಿ ಇಟ್ಟರೆ ಅದು ಬೆಕ್ಕು, ಇದು ನಾಯಿ, ಇದು ಮನುಷ್ಯ ಅಂತ ಹೇಳಕ್ಕೆ ಬರುತ್ತೆ. ಹಾಗಾದರೆ ಹುಟ್ಟಿನಿಂದ ಬಂದ ಜಾತಿ ಯಾವುದಾಯಿತು? ಮನುಷ್ಯ ಅದಾಯಿತು. ದಿಸ್ ಈಸ್ ರಿಯಾಲಿಟಿ. ಆದರೆ ನಮಗೇನಾಗಿದೆ, ನಾವು ಬೆಳೆದಂಥ ಪರಿಸರದಲ್ಲಿ ನಮ್ಮ ತಂದೆನೋ ತಾಯಿನೋ ಹಾಕಿದವರೋ ಪಕ್ಕದವರೋ ಏನೊಬ್ರು ಏನು ಮಾಡ್ತಾರೆ, ನೀನು ಈ ಜಾತಿಗೆ ಸೇರಿದ್ದು ಕಣೋ, ನಾವು ಈ ಜಾತಿಯವರು ಕಣೋ ಅಂತ ಹೇಳಿ 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 ಕೊನೆಗೆ ನಮ್ಮ ತಲೆಯೊಳಗೆ ಏನು ಸಂಸ್ಕಾರ ಉಳಿಯುತ್ತೆ ಅಂತಂದರೆ, ನಾನು ಈ ಜಾತಿಗೆ ಸೇರಿದವನು. ಬಂದಿದ್ದೆಲ್ಲಿಂದ? ಇದು ಪರಿಸರ. ಈ ತಂದೆ ತಾಯಿ ಈ ಪರಿಸರ ಅಲ್ಲದೆ ಇನ್ಯಾವುದೋ ಪರಿಸರ ನಾನು ಹುಟ್ಟಿದರೆ ನನ್ನ ಜಾತಿ ಬೇರೆನೇ ಆಗಿರೋದು. ಅಥವಾ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನಾನು ಹೊರಟು ಹೋದರೆ ಮತ್ತೆ ನನ್ನ ಜಾತಿ ಮತ ಬೇರೆ ಆಗಿಬಿಡುತ್ತೆ. ಇವೆಲ್ಲವೂ ಕೂಡ ಪರಿಸರದಿಂದ ನಮ್ಮ ಮೇಲೆ ಬಂದದ್ದೇ ಹೊರತು ಒರಿಜಿನಲ್ ಅಲ್ಲ. ಹೀಗೆ ಗುರುತಿಸ್ಕೋತ ಯಾವುದು ಪರಿಸರದಿಂದ ಬಂತು, ಯಾವುದು ನನ್ನಲ್ಲಿರ್ತಕ್ಕಂಥ ದೋಷಗಳಿಂದ ಬಂತು, ಯಾವುದು ನನ್ನಲ್ಲಿರ್ತಕ್ಕಂಥ ಗುಣಗಳಿಂದ ಬಂತು, ಯಾವುದು ಯಾರ್ಯಾರಿಂದನೋ ಕೇಳಿ ತಿಳ್ಕೊಂಡಿದ್ದೇನೆ, ಯಾವುದು ಆನುವಂಶಿಕವಾಗಿ ಬಂದಿದೆ, ಇನ್ನೆಲ್ಲ ಪ್ರತ್ಯೇಕವಾಗಿ ಗುರುತಿಸ್ಕೋತಾ ಒಂದು ಪಕ್ಕಕ್ಕೆ ಇಟ್ಕೋತಾ ಬರಬೇಕು. ಬರ್ತಾ 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 ಏನಾಗುತ್ತೆ, ಈ ಥರದ ಪೂರ್ವಾಗ್ರಹಗಳು ಕೆಲಸ ಮಾಡ್ತಕ್ಕಂಥದ್ದು ಕಡಿಮೆ ಆಗುತ್ತೆ. ಅದೇನು ಅಂತ ಗುರುತಿಸ್ಕೊಂಡಿದ್ದಾಯಿತು, ಅದಕ್ಕೆ ಕೆಲಸ ಮಾಡಬಾರ್ದು ಅಂತ ಹೇಳಿ ಅದಕ್ಕೆ ಪ್ರತಿಬಂಧ ಮಾಡಿದ್ದಾಯಿತು. ಹೀಗೆ ಮಾಡ್ಕೋತಾದಾಗ ಒಂದು ಸ್ಥಿತಿ ಬರುತ್ತೆ. ಇಲ್ಲಿ ಇದ್ದದ್ದನ್ನು ಇದ್ದ ಹಾಗೆ ನೋಡುವ ಒಂದು ಸ್ಥಿತಿ ನಮಗೆ ಬರುತ್ತೆ. ಈ ಪೂರ್ವಾಗ್ರಹಗಳಿಂದ ಯಾವುದೇ ಕೆಲಸ ಮಾಡ್ತಾ ಇಲ್ಲ, ಪಕ್ಕಕ್ಕೆ ಇಟ್ಕೊಂಡಿದ್ದೀವಿ ಅದನ್ನೆಲ್ಲ. ಈ ಸ್ಥಿತಿಯಲ್ಲಿ ನಾನು ನೋಡಿದಾಗ ಆ ವಿಚಾರ ಯಾವಿದೆ, ಆ ವಸ್ತು ಏನಿದೆ, ಅದರ ನಿಜ ಸ್ವರೂಪ ಅಥವಾ ಯಥಾರ್ಥ ಜ್ಞಾನ, ಇದ್ದದ್ದನ್ನು ಇದ್ದ ಹಾಗೆ ಇದ್ದಷ್ಟೇ ತಿಳಿಯೋದಕ್ಕೆ ಸಾಧ್ಯ ಆಗುತ್ತೆ. ಈ ಸ್ಥಿತಿಗೆ ಅದೇ ಪತಂಜಲಿ ಇನ್ನೊಂದು ಪದ ಬಳಸ್ತಾರೆ, ಋತಂಭರ ಪ್ರಜ್ಞಾ ಅಂತ ಹೇಳಿ. ಅಂದರೆ ನಮ್ಮ ಸಂಸ್ಕಾರಗಳ ಯಾವುದೇ ಥರದ ಪ್ರಭಾವವಿಲ್ಲದೆ ಅದು ಹೇಗಿದೆ ಅಂತ ನೋಡ್ತಕ್ಕಂತಹ ಒಂದು ನಿಶ್ಚಲವಾದಂಥ ಸ್ಥಿತಿ. ಇದು ಎಷ್ಟು ವೈಜ್ಞಾನಿಕವಾಗಿದೆ ಅಂತಂದರೆ, ಈ ಸ್ಥಿತಿಯಲ್ಲಿ ಇರ್ತಕ್ಕಂತಹ ಯಾರೇ ವ್ಯಕ್ತಿಗಳು ಒಂದು ವಿಚಾರವನ್ನು ಅಥವಾ ಒಂದು ವಸ್ತುವನ್ನು ನೋಡಿ ಇದೇನು ಅಂತ ಹೇಳಿ ವಿವರಣೆ ಕೊಡುವಾಗ ಎಲ್ಲರ ವಿವರಣೆ ಒಂದೇ ಆಗಿರುತ್ತೆ. ಯಾಕೆಂದರೆ ಅವರವರ ಪ್ರತ್ಯೇಕತೆಗೆ ಕಾರಣವಾಗಿರ್ತಕ್ಕಂಥ ಸಂಸ್ಕಾರಗಳನ್ನು ಅವರೆಲ್ಲರೂ ಕೂಡ ಸ್ತಬ್ಧ ಮಾಡಿದ್ದಾರೆ. ಆ ಸ್ತಬ್ಧ ಮಾಡಿರೋದ್ರಿಂದ ನಮಗೆ ಈ ಋತಂಬರ ಪ್ರಜ್ಞಾದಲ್ಲಿ ಇದ್ದದ್ದು ಇದ್ದ ಹಾಗೆ ಕಾಣುತ್ತೆ. ಇದು ಋಷಿಗಳು ನಿರಂತರ ಯೋಗಾಭ್ಯಾಸದಿಂದ, ನಿರಂತರ ವೈರಾಗ್ಯದಿಂದ ಸಾಧಿಸಿಕೊಂಡಂಥ ಒಂದು ಸ್ಥಿತಿ.
ಆ ಸ್ಥಿತಿಯಲ್ಲಿ ಜಗತ್ತೇನು, ಜಗತ್ತಿನಲ್ಲಿರ್ತಕ್ಕಂಥ ನಿಯಮಗಳೇನು, ಇದನ್ನು ನೋಡಿದಾಗ ಅವ್ರಿಗೆ ಏನು ಕಾಣ್ತೋ ಅದು ವೇದ. ಹೀಗೆ ನಾವು ಅರ್ಥ ಮಾಡಿಕೊಂಡಾಗ ಈ ವೇದಗಳು ಹೇಗೆ ನಮಗೆ ಸಿಕ್ತು ಆವಾಗ ಮಾತ್ರ ಅಲ್ಲ, ಇವತ್ತು ನಾವು ನಿರಂತರ ಪ್ರಯತ್ನದಿಂದ, ಅಭ್ಯಾಸ ವೈರಾಗ್ಯದಿಂದ, ಯೋಗ ಸಾಧನೆಯಿಂದ ಆ ಋತಂಭರ ಪ್ರಜ್ಞೆ ಅಂತಕ್ಕಂತಹ ಒಂದು ಮಟ್ಟಕ್ಕೆ ಹೋದಾಗ ನಮಗೂ ಕೂಡ ಅದೇ ಸತ್ಯದ ಸಾಕ್ಷಾತ್ಕಾರ ಋಷಿಮುನಿಗಳಾಗಿ ನಮಗೂ ಆಗುತ್ತೆ, ಏನು ತೊಂದರೆ ಇಲ್ಲ. ಅಂದರೆ ಎಲ್ಲರ ಕೈಯೂ ಇಟ್ಟಿರ್ತಕ್ಕಂಥದ್ದಿದೆ, ಆದರೆ ಸಾಧನೆ ಮಾತ್ರ ಅತ್ಯವಶ್ಯಕ. ಹೀಗೆ ನಾವು ಅರ್ಥ ಮಾಡಿಕೊಂಡಾಗ ಆ ವೇದಗಳು ಹೇಗೆ ನಮಗೆ ಸಿಕ್ತು, ಹೇಗೆ ವೇದಗಳು ವ್ಯಕ್ತಿಯಿಂದ ವ್ಯಕ್ತಿಗೆ ಹರಡ್ಕೊಂಡ್ಬಂತು, ಇದೆಲ್ಲದಕ್ಕೂ ಇರತಕ್ಕಂಥ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ. ಇದರ ಮೇಲೆ ಇನ್ನಷ್ಟು ಹೆಚ್ಚಿನ ಚಿಂತನೆಯನ್ನು ಮಾಡ್ಕೋತಾ ಹೋಗ್ಬೋದು.